ಹಾಸ್ಯ ಪ್ರಜ್ಞೆ ಕಲಿತಾವ ಮಕ್ಕಳು, ಎಲ್ಲರನ್ನು ಗೌರವಿಸೋದು ಕಲಿತಾವ, ಮಾತಿಗೆ ಮಾತು ಉತ್ತರ ಕೊಡೋಕೆ ಅವ್ರಿಗೆ ಹೆಸರಿಗೆ ಕೇಳಿದ್ರೆ ಹೇಳಕ್ಕೆ ಬರೋಂಗಿಲ್ಲ. ಈಗ ನೋಡ್ರಿ, ಇನ್ನು ಮಾತಿಗೆ ಮಾತು ಉತ್ತರ ಏನು ಕೊಡ್ತಾರೆ? ಶಾಲ್ಯಾಗ ಕಾಂಪಿಟೇಷನ್ ಮಾಡ್ತಿದ್ರಿ ನಮ್ಗೆ, ಒಂದು ದೊಡ್ಡ ಬೂಂದೆ ಒಂದು ಸಣ್ಣ ಬೂಂದೆ ತಟ್ಟೆಗಿಟ್ಟು ಯಾವ ತೊಗೊಂತಿರಿದ್ರು ಅಂತೇಳಿ ರ್ಯಾಂಕ್ ಮುಂದೆ ಸಣ್ಣ ಸಿದ್ಲಿಂಗ್ ಗುರ್ಲಿಂಗಿನ ಮುಂದೆ ಇಟ್ಟರು. ದೊಡ್ಡ ಬೂಂದೆ ಸಣ್ಣ ಬೂಂದೆ, ಗುರ್ಲಿಂಗ್ ಗಬಕ್ಕನ ದೊಡ್ಡ ಬೂಂದೆ ತೊಗೊಂಬಿಟ್ಟು ಸಂತೋಷ್ ಅಂತೇಳಿ ರ್ಯಾಂಕ್ ಸ್ಟೂಡೆಂಟ್ ರೀ. ಎಷ್ಟು ಚೀಪ್ ಮೆಂಟ್ಯಾಲಿಟಿ ಗುರ್ಲಿಂಗ ನಿಂದು, ದೊಡ್ಡ ಬೂಂದೆ ತೊಗೊಂಡು. ನೀನಾಗಿದ್ರೆ ಅವ ತೊಗೊತಿದ್ದಿಲ್ಲ, ಸಣ್ಣ ತೊಗೋತಿದ್ದೆ ನಾನು, ಮತ್ತು ಈಗೂ ನಿಂಗೆ ಸಣ್ಣದಾಗಿತ್ತಿಲ್ಲ ತಗೋ. ನೋಡ್ರಿ ಹೆಂಗಾಯ್ತು ಉತ್ತರ, ಹೌದಾ? ಇವು ಸಾಲಿ ತಲೆ ವಿದ್ಯೆ ಹತ್ತಿರಂಗಿಲ್ಲರಿ, ಅವು ಭಾರಿ ಇರ್ತಾವ್ರಿ ಹುಡ್ರು. ಇವು ರ್ಯಾಂಕ್ ಬರೋವು ಪಾಪ ಅದೇ ನೋಡ್ಕೊಂತ ಕುಂತಿರ್ತಾವೆ. ಆದರೆ ಈ ವಿದ್ಯೆ ಹತ್ತಲಾರದು ಬೇರೆ ಎಲ್ಲ ನೋಡ್ತಿರ್ತಾವ್ರಿ. ಒಂದು ಇಂಗ್ಲೀಷ್ ಮೀಡಿಯಮ್ ಮಗ, ಒಂದು ಕನ್ನಡ ಮೀಡಿಯಮ್ ಮಗನ ಓದಿಸ್ತಿದ್ಲು ತಾಯಿ. ಇವ ಇಂಗ್ಲೀಷ್ ಮೀಡಿಯಮ್ ಮಗ ಏನು ಕೇಳ್ತಾನದಕ್ಕೆ ಉತ್ತರ ಹೇಳ್ತತ್ರಿ. ಏನು ಕೇಳ್ತಿ ಅದು ಹೇಳದ ಹುಡುಗ. 1957 ಏನು ಕಂದ? ಸಿಪಾಯಿ ಇದ್ದಂಗೆ ಮಮ್ಮಿ. 1947 ಫ್ರೀಡಮ್ ಸಿಕ್ತು ಮಮ್ಮಿ, ಇಂಡಿಪೆಂಡೆನ್ಸ್ ಡೇ ಮಮ್ಮಿ. ಎಷ್ಟೊತ್ತಿನಲ್ಲಿ ಸಿಕ್ತು? 12 ಮಮ್ಮಿ ರಾತ್ರಿ. ನೋಡ್ರಿ ಅಷ್ಟು ಗೊತ್ತಿತ್ತು ಹುಡುಗ. 12 ನಮ್ಮ ಮಾಸ್ಟರ್ ಹಿರಣ್ಯ ಭಾಳ ಚಂದ ಹೇಳ್ತಾರೆ, ಸ್ವಾತಂತ್ರ್ಯ ಸಿಕ್ಕದ ಭಾಳ ಜನರಿಗೆ ಗೊತ್ತಿಲ್ಲ ರೀ ನಮ್ಮಲ್ಲಿ. ಯಾಕಂದ್ರೆ 12 ಗಂಟೆಗೆ ಸಿಕ್ಕತ್ತದ, ಅವಾಗ ಎಷ್ಟು ಜನ ಮಲಗಿದ್ರು, ಮಕ್ಕೊಂಡವ್ರ ಭಾಳ ನೋಡ್ರಿ. ಅವಾಗ ಲೈಟ್ ಇದ್ದಿಲ್ಲ, ಪೈಟ್ ಇದ್ದಿಲ್ಲ. ಹೀಗಾಗಿ ಅವ್ರು ಅಪರಾತ್ರಿಯಾಗ 12 ಗಂಟೆಗೆ ಯಾರು ಎದ್ದಿರ್ತಾರೆ ರೀ? ಎಲ್ಲರಿಗೂ ಬೇಸರದವರೇ ಎದ್ದಿರ್ತಾರೆ. ಅವಾಗ ಅವ್ರ ಕೈಯಾಗಿ ಇವ್ರು ಏನೋ ಕೊಟ್ಟರು, ಅವ್ರು ಏನೋ ಇಸ್ಕೊಂಡ್ರು, ಅದನ್ನು ಸ್ವಾತಂತ್ರ್ಯ ಅಂದಿವಿ, ಇಷ್ಟು ವರ್ಷ ನಡೆದೈತೆ ಅಂತ ಹೇಳ್ತಾರೆ. ಕರೆವಾಯ್ತದು. ಹೆಸ್ರವ್ರ ಕೈಯಾಗ ಕೊಟ್ಟಿದ್ರೆ ನಮ್ಮ ದೇಶ ಹಿಂಗೆ ಆಗ್ತಿದ್ದಿಲ್ಲ. ಯಾವ ಅಡ್ಡಾಡೋರ ಕೈಯಾಗ ಕೊಟ್ಟು ಹೋಗಿಬಿಟ್ಟಾರ ಅವರು ರಾತ್ರಿ 12. ಅದಕ್ಕೆ ಹೀಗಾಗಿ ಈಗಲೂ ಸಹಿತ ರಾತ್ರಿ 12ಗಿಂತ ಚುರುಕಕ್ಕವ್ರಿ ಎಲ್ಲ ಊರು. ಹಗಲು ಸುಮ್ಮನೆ ಇರ್ತಾವೆ, ಕತ್ಲಾಗಿಂದ ಬೆಳಕ್ರಿ. ಇವು ಇಂಗ್ಲೀಷ್ ಮೀಡಿಯಮ್ ಹುಡ್ರು 8ವರೆಗೆ ಉಂಡು ಮಕ್ಕೊಂಬಿಡ್ತಾವೆ, ಮುಂಜಾನೆ ಸಿಗ್ಲಿ. ಆದ್ರೆ ಇವು ಕನ್ನಡ ಮೀಡಿಯಮ್ ಓದಿದ್ವು ರಾತ್ರಿ 12ವರೆಗೆ ಮತ್ತು ಬಸ್ ಸ್ಟ್ಯಾಂಡಾಗ ಇರ್ತಾವೆ. ಯಾರ ಜೊತೆಗೆ ಎಲ್ಲಿಗೆ ಹೋದರು, ಯಾರನ್ನ ಕರ್ಕೊಂಡು ಊರಿಗೆ ಬಂದರು, ಇವೆಲ್ಲ ವಿಚಾರ. ಹಾಂ, ಯಾರು ಕೂಡ ಹೋಗ್ಬೇಕಂತ ಮಾಡ್ಯಾರಂತ ಸಹಿತ ಹೇಳ್ತಾವ್ರೆ ಅವು. ಹ್ಞೂ, ಭಾಳ ವಿದ್ಯೆ. ಅದಕ್ಕೆ ಇವು ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಎರಡು ಮಕ್ಕಳ ಮುಂದೆ ಕೂರ್ಸ್ಕೊಂಡು ಪಾಠ ಹೇಳಕತ್ತಿದ್ದು ಏನು ಕೇಳ್ತೈತೆ ಟಕ್ ಅಂತ ಉತ್ತರ ಕೊಡ್ತೈತೆ ಇಂಗ್ಲೀಷ್ ಮೀಡಿಯಮ್ ಹುಡುಗ. ಇದು ಏನೇ ಕೇಳಿ ಕನ್ನಡ ಮೀಡಿಯಮ್ ಗೊತ್ತಿಲ್ಲವಾ? ನನಗೆ ಗೊತ್ತಿಲ್ಲ, ಕೇಳಬೇಡಿ ನೀನು ನನಗೆ. ಎದಕ್ಕದಿ ಮನ್ಯಾಗ ದಂಡಕ್ಕೆ ಅನ್ನ ತಿಂದು ಓಡಾಡಕ್ಕದಿ ಏನು? ನೋಡ್ರಿ ಹೆಂಗೆ ಹೇಳ್ತಾನೆ ತಮ್ಮ. ಕೇಳಿ ಆತನ ಕೇಳ. 10 ಪ್ರಶ್ನೆ ಕೇಳಿದ್ರೆ 9ಕ್ಕೆ ಉತ್ತರ ಕೊಡ್ತಿರೋದು ಇಂಗ್ಲೀಷ್ ಮೀಡಿಯಮ್. ನೋಡಿ ಕರಿಯಲೆ ತಮ್ಮನ್ನು ನೋಡಿ ಹೆಂಗೆ ಉತ್ತರ ಕೊಡ್ತೈತೆ ಅದು. ಸ್ವಲ್ಪ ಓದಿನ ಕಡೆ ಲಕ್ಷ್ಯ ಕೊಡು, ಸಾಲಿ ಕಡೆ ನಿಗಾ ವಹಿಸು ಅಂತ ಬೈದ್ಲು. ಆತಾಳ ಹೋಗ್ಕಂದ, ಮಮ್ಮಿ ನಾನು ಬರ್ತೀನಿ, ಬೆಳಿಗ್ಗೆ ಹೇಳ್ಬೇಕಲ್ವ, ಅಲಾರಾಮ್ ಇಟ್ಕೊಂಡು ಟಿಂಗ್ ಅಂತ ಎದ್ದೋತು ಇಂಗ್ಲೀಷ್ ಮೀಡಿಯಮ್. ಇವ ಅಲ್ಲೇ ಕುಂತ ಇನ್ನು ಕನ್ನಡ. ಯಾಕೆ ಕುಂತಿ? ಹೋಗಿ ನೀನು ಸಾಯಿ ಹೋಗಿ ಬೀಳೋಗು. ಯವ್ವ ಇಷ್ಟೊತ್ತನ ನೀ ನಾನು ಪ್ರಶ್ನೆ ಕೇಳಿದಿ, ಈಗ ನಾನು ನಿನಗೆ ಕೇಳ್ತೀನಿ. ಹಾಂ, ಏನ್ಲೇ? ಪರಿಮಳ ಆಂಟಿ ಗೊತ್ತೈತೆ ನನಗೆ? ಗೊತ್ತಿಲ್ಲ. ಮೀನಾಕ್ಷಿ ಆಂಟಿ ಗೊತ್ತೈತೇನ? ಗೊತ್ತಿಲ್ಲ. ಟೈಪಿಸ್ಟ್ ಆಂಟಿ ಗೊತ್ತೈತೆ ನನಗೆ? ಗೊತ್ತಿಲ್ಲ. ನಿನಗೆ ಅಪ್ಪನ ಕಡೆ ಲಕ್ಷ್ಯ ಇಲ್ಲ, ಮನೆ ಮ್ಯಾಗ ನಿಗಾ ವಹಿಸು ಅಂದವ. ಹಾಂ, ಇದು ಇಂಗ್ಲೀಷ್ ಮೀಡಿಯಮ್ ಹುಡುಗ ಬರೀ ಪುಸ್ತಕದ ಮ್ಯಾಗ ಕಂಡಿಟ್ಟತ್ರಿ. ಕನ್ನಡ ಮೀಡಿಯಮ್ ಹುಡುಗ ಇಡೀ ಮನೆ ಮ್ಯಾಗ ಅವ್ರ ಅಪ್ಪನ ಮ್ಯಾಗ ಸಹಿತ ಕಂಡಿಟ್ಟತ್ತವ. ಅದಕ್ಕೆ ಭಾಳ ಹುಷಾರಿರ್ಬೇಕು. ಏನು ನೀವು ದೊಡ್ಡ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದ್ರೆ ಅವು ಬೇರೆ ಕಡೆಗೆ ಯೋಚನೆ ಮಾಡ್ತಿರ್ತಾವೆ. ಆ ಮಕ್ಕಳ ಒಂದು ವ್ಯವಧಾನವೇ ಬೇರೆ. ಫಸ್ಟ್ ಸುರಂಗ ಮಾರ್ಗ ತೋಡಿದ್ದು ಯಾರು ಅಂತ ತಕ್ಷಣ ಎದ್ದು ನಿಂತ್ಕೊಂಡು ವಿಶ್ವೇಶ್ವರಯ್ಯ, ಆ ಇಂಜಿನಿಯರ್ ಸಿ ವಿ ರಾಮನ್. ಏನು ಹೇಳಿದ್ರು ಬೇಡ. ಗುರ್ಲಿಂಗ್ ಒಂದ ಮಾತಾಡ, ಫಸ್ಟ್ ಸುರಂಗ ಮಾರ್ಗ ತೋಡಿದ್ದು ಹೆಗ್ಗಣರಿ. ಅದು ನೆಲ ಗೆಬ್ರದು ನೋಡಿ ಆಮೇಲೆ ನಾವು ನೆಲದಾಗ ಹಿಂಗೆ ಗೆಬ್ರಿಕೊಂಡು ಹೋಗ್ಬೋದು ಅಂತ ಗೊತ್ತಾಯ್ತು. ನಾವು ಬರೀ ನೆಲ ಬಿಟ್ಟು ಗುಡ್ಡ ಸಹಿತ ಗೆಬ್ರಾಕತ್ತಿದ್ದೀವಿ ಅಂತ ನಾವು. ಲೋಕಜ್ಞಾನ ಮಕ್ಕಳಿಗೆ ಲೋಕಜ್ಞಾನ ಇಲ್ಲರಿ. ಈಗಿನ ಮಕ್ಕಳಿಗೆ ಲೋಕಜ್ಞಾನನೇ ಇಲ್ಲ, ಪೇಪರ್ ಓದಂಗಿಲ್ಲ, ಯಾರು ಏನೇನು ಗೊತ್ತಿಲ್ಲ. ಹಾಂ, ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಕಾವ್ಯ ಸಾಹಿತ್ಯ ಓದಿಸ್ಬೇಕು. ಸಾಹಿತ್ಯ ಎಲ್ಲವನ್ನು ಹೇಳಿಕೊಡ್ತಾರೆ ಸ್ನೇಹಿತರೆ. ಸಾಹಿತ್ಯವನ್ನು ಓದಿದ್ರೆ ಸಾಕು ಮಕ್ಕಳು ಭಾಳ ಚಂದ. ನಿನ್ನೆ ನ್ಯೂ ಇಯರ್ ಆಯ್ತು, ಈ ನ್ಯೂ ಇಯರ್ ಬಗ್ಗೆ ಭಾಳ ಚಂದ ಜೋಕ್ ಐತೆ. ನಿನ್ನೆ ಎಷ್ಟು ಜನ ಇವತ್ತು ಎದ್ದಾರ ಇಲ್ಲ ಭಾಳ ಮಂದಿ. ಹಾಂ, ಎದ್ದಿರ್ತಾರೆ. ಮತ್ತೆ ಕುಡಿಯೋ ಟೈಮ್ ಆತಾರೆ ಎದ್ದಿರ್ತಾರೆ. ಏನು ನಿನ್ನೆ ಓಡಾಡಿದ್ರು. ಬಸ್ ನೋಡ್ರಿ, ಬಸ್ ಮುಂದೆ ನಿಂತು ಡ್ಯಾನ್ಸ್ ಮಾಡಕತ್ತೀರ, ಬಸ್ ಬಿಡುವಲ್ರಿ. ಈ ಕಡೆ ಬರೋವು. ನಾವು ಬೆಂಗಳೂರಿಂದ ಬಂದು ನಿನ್ನೆ ಎಷ್ಟೊತ್ತಿನ ಬೆಂಗಳೂರಾಗಿದ್ದು ನಾನು. ಅನಂತಕುಮಾರ್ ಗೊತ್ತು ನಿಮಗೆಲ್ಲ, ಮಿನಿಸ್ಟ್ರು, ಕ್ಯಾಬಿನೆಟ್ ಮಿನಿಸ್ಟ್ರು. ಅವರ ಕಾರ್ಯಕ್ರಮ ಅದಮ್ಮ ಚೇತನ ಅಂತ ಒಂದು ಕಾರ್ಯಕ್ರಮದಲ್ಲಿ ಸಿ ಟಿ ರವಿಯವರು, ಅನಂತಕುಮಾರು, ಸೋಮಣ್ಣವರು, ಅಪರ್ಣ ಆ್ಯಂಕರಿಂಗು, ಭಾರತೀಯವರು ಬಂದಿದ್ದರು, ಫಿಲ್ಮ್ ಆ್ಯಕ್ಟ್ರು. ನಿನ್ನೆ ಇಷ್ಟೊತ್ತಿನ ಅದ್ದೂರಿ ಕಾರ್ಯಕ್ರಮ. ಬೆಂಗಳೂರು ವೈವಿಧ್ಯಮಯ ಜಗ್ಗ ಕಾರ್ಯಕ್ರಮ ರೀ. ಕುಡ್ತಾನೋ ಹಂಗೆ ಅಲ್ಲಿ ಎಲ್ಲ ಬಾರು ಫುಲ್ ಇರ್ತಾವೆ. ಹೊಸ ಕಾನೂನು ಮಾಡ್ಯಾರ, ಗೊತ್ತಿರ್ಬೇಕು ನಿಮಗೆಲ್ಲ. ಕುಡ್ದು ಔಟ್ ಆದ ಬಾರ್ನಾಗ ಅಂದ್ರೆ ಬಾರ್ನವನ ಅವ್ನ ಮನೆಗೆ ಮುಟ್ಟಿಸ್ಬೇಕು ರೀ ಟ್ಯಾಕ್ಸಿ ಮಾಡಿ. ಇದೆಂಥ ಪಜೀತ್ ನೋಡಿ ಬಾರ್ನವ್ರಿಗೆ. ಹೊಸ ಕಾನೂನು ಅದು.
ಅವ ಗಾಡಿ ಹೊಡೆಯಂಗಿಲ್ಲ ಅವರಟ್ಟೆ. ಹಂಗಾಗಿ ಬಾರ ಮುಂದೆ ಆಟೋ ನಿಲ್ಲಿಸ್ಬಿಟ್ಟಿದ್ರಿ, ಒಂದು 20 ಆಟೋ ಔಟ್ ಆದಗಳಾದ್ರೆ ಒಯ್ಯೋದ ಮನೆಗೆ ಕಳ್ಸೋದು ಅವ್ರು. ಹಿಂಗೆ ಪಾಪ ಎಲ್ಲ ಮುಗಿಸ್ಕೊಂಡು ಒಬ್ಬ ಬಾರ್ ನಾವು ಬಂದ್ರೆ ಮುಂಜಾನೆ 2:30 3ಕ್ಕೆ ಮಕ್ಕೊಂಡಾನ್ರಿ ಪಾಪ. ಗಡದ್ದು ನಿದ್ದೆ ಹೊಡ್ಯಾಕತ್ತಾನ. 4:45 ಫೋನು, ಹಲೋ ಬಾರ್ ಯಾವಾಗ ತೆಗಿತೀರಿ? ಇವ್ ನಾವು ಈಗ ಬಂದು ಮಕ್ಕೊಂಡಿನ್ಲೇ ನಾನು ಇನ್ನೂ 3-4 ಆಗೈತೆ. ಎದ್ದು ಹೊಲ ಉಳಕ ಬ್ರಾಹ್ಮಿ ಮುಹೂರ್ತ ಶಿವಧ್ಯಾನ ಮಾಡಂತನಿಗೆ ಯಾವಾಗ ತೆಗಿತೀರಿ ಹೇಳ್ರಿ? ತಡ ಆಕತ್ತಪ್ಪ, ಈಗ ಮುಚ್ಕೊಂಬಂದಿನಿ. ಇನ್ನು ಮುಂಜಾನೆ 6:30 7 ಇಲ್ದ ನಾನು ತೆಗಿಯಂಗಿಲ್ಲ, ಸ್ವಲ್ಪ ಜಲ್ದಿ ತೆಗೀರಿ ಸರ. ಯಾಕೋ ಅಷ್ಟಾಕೆ ಅರ್ಜೆಂಟ್? ಇಲ್ರಿ ನಾ ಹೊರಗೆ ಹೋಗಿಲ್ಲ, ಕುಡ್ದು ಇಲ್ಲೇ ಬಿದ್ದೀನಿ ಒಳಗೆ. ನಮಗೆ ಅಷ್ಟು ನಾವು ಸುಮ್ಮನೆ AC ಆಡಿಟೋರಿಯಮ್ನಾಗ ಬೆಂಗಳೂರಾಗ ಮಾತಾಡೋರು ನಾವು. AC ಆಡಿಟೋರಿಯಮ್ ಅಂದ್ರೆ ಹಿಂಗೆ ಇರ್ತಾವ್ರಿ. ಇದು ಪ್ರಕೃತಿ AC, ಅವ್ರದ್ದು ಆರ್ಟಿಫಿಷಿಯಲ್. ಆದ್ರೆ ಆರ್ಟಿಫಿಷಿಯಲ್ AC ಇದೊಂದು ಏನೈತೆ ಅಂದ್ರೆ ಹೆಚ್ಚಾತಂದ್ರೆ ಕಮ್ಮಿ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಬೆಚ್ಚಗಾಕ ಸ್ವಲ್ಪ ವಾರ್ಮಪ್ ಮಾಡ್ತಾರೆ, ವಾರ್ಮರ್ ಜಾಸ್ತಿ ಮಾಡ್ತಾರೆ. ಇದು ಏನೈತಿ? ಇದು ಓಪನ್ AC. ಇದು ಇನ್ನೊಂದು 15-20 ಮಿನಿಟ್ ಆದ್ರೆ ತಳ AC ಶುರು ಆಕೈತಿ. ಇಲ್ಲಿ ಕುಂತವ್ರ ಸಹಿತ ಎದ್ದು ಆಕೈತಿ ಬಿಡ್ತೀರಿ. ಈಗಾಗಲೇ ನೋಡಿ ಬಂದು ಕುಂತಾರೆ ಟೊಪಿಗೆ ಗಿಪಿಗೆ ಏನಿದ್ದಿಲ್ಲ, ಸೆರಗ ಅವರೆಲ್ಲ ಹೆಗಲ ಮ್ಯಾಗೆದ್ದು ಈಗ ಮೆತ್ತಗೆ ತಲೆಗೆ ಬಂದವು. ಈಗ ಇವ್ರು ಮೆಲ್ಲಕ್ಕೆ ಹಂಗೆ ಟೊಪಿಗೆ ಕಿವಿಗೆ ತಂದು ಕಾಣಕತ್ತಾರ. ಮೆಲ್ಲಕ್ಕೆ ಇತ್ತ ಬರಲಿ ಅಂತ ಕರೆಯಕತ್ತಾರ ಮಂದಿನ. ಅವಾಗ ಇಬ್ಬಿಬ್ಬರು ಒಂದೊಂದು ಚೇರಿ ಕುಂತಿದ್ದರು. ಈಗ 3 ಮಂದಿ 2 ಚೇರಿ ಕುಂದ್ರಾಕತ್ಯಾರ. ಈಗ ಅಂದ್ರೆ ಇದು ಚಳಿ ಜಾಸ್ತಿ ಆಯ್ತು ಅನ್ನೋದ್ರ ಲಕ್ಷಣ. ಆದರೂ ಕುಂತೀರಿ ನೋಡಿ, ಅದು ಹಾಸ್ಯಕ್ಕೆ ನೀವು ಕೊಡ್ತಕ್ಕಂಥ ಗೌರವ ಸ್ನೇಹಿತರೆ. ಭಾಳ ಜನ ಅದ್ಭುತ ರೀತಿಯಲ್ಲಿ ಸೇರಿರಿ. ಬೆಂಗಳೂರಾಗ ಜನ ಸೇರಂಗಿಲ್ಲ ರೀ, ಆದರೆ ಸೇರಿದಷ್ಟು ಜನ ಗಟ್ಟಿ ಕಾಳು ಇರ್ತಾವೆ. ಅದಕ್ಕೆ ಬಂದಿರ್ತಾರೆ ಅವರು. ನಾವು ಪ್ರಾಣೇಶ್ ಕೇಳಬೇಕು ಅಂತ ಬಂದು ಕುಂತು ನಂದಷ್ಟ ಕೇಳೇದು ಹೋಗ್ಬಿಡ್ತಾವೆ. ಇಲ್ಲಿ ಅಂಥವರು ಬರ್ತಾರೆ, ಗಟ್ಟಿ ಕಾಳು ಬರ್ತಾವೆ. ಸುಮ್ಮನೆ ಹೊಂಟರು ಎಲ್ಲಿ ಇಷ್ಟು ಮಂದಿ ಮಳೆ ಮ್ಯಾಗ ನಿಂತಾರಲ್ಲ ಯಾಕಂತ ಒಳಗೆ ಬರ್ತಾರೆ ಕೆಲವರು. ಆವಾಗ ಗೊತ್ತಾಕತ್ತವ್ರಿಗೆ ಇಲ್ಲಿ ಪ್ರಾಣೇಶ್ ಬಂದಾನಲ್ಲಿ ಅಂತೀವಿ. ಇನ್ನು ಕೆಲವ್ರು ನಡೆಯಲ್ಲ ಗದ್ದಲೈತೆ ಮನ್ಯಾಗಾರ ಯಾರಾದ್ರೂ ನಡೆಯುತ್ತೆ ಇಲ್ಲಿ ಬಂದಿರ್ತಾರೆ. ಈ ನಮ್ಮ ಉತ್ತರ ಕರ್ನಾಟಕದಾಗ ಇಂಥವ್ರ ಅಂತ ಇರಂಗಿಲ್ಲ ರೀ. ಬೆಂಗಳೂರಾಗ ಮಾತಾಡೋದು ಭಾಳ ಸುಲಭ ರೀ, ಯಾಕಂದ್ರೆ ಟ್ಯೂನಾಗಿ ಬಂದಿರ್ತಾರೆ ಅವ್ರು. ಇಂಥದ ಕೇಳಬೇಕು ಅಂತ ಟ್ಯೂನಾಗಿ ಬಂದಿರ್ತಾರೆ. ಅವ್ರ ಮುಂದೆ ಏನೋ ಮಾತಾಡಿದ್ರೆ ಚಂದ ಆಕೈತೆ. ಇಲ್ಲಿ ಎಲ್ಲರೂ ಬಂದಿರ್ತಾರೆ ರೀ. ಇದೊಂಥರ ಕಾಯಿಪಲ್ಯ ಮಾರ್ಕೆಟ್ ಇದ್ದಂಗೆ. ಕ್ಯಾಬೇಜ್ ಐತೆ, ಸೌತಿಕಾಯಿ ಐತೆ, ನುಗ್ಗಿಕಾಯಿ ಐತೆ, ಬೆಳ್ಳುಳ್ಳಿ ಅದಾವ, ಉಳ್ಳಾಗಡ್ಡೆ ಐತೆ, ಹಸಿಮೆಣಸಿನ್ಕಾಯಿ ಅದಾವ, ದೊಣ್ಣ ಮೆಣಸಿನ್ಕಾಯಿ ಅದಾವ. ಹೌದಾ? ಒಂಥರ ಮಾರ್ಕೆಟ್ ಇದ್ದಂಗೆ, ಕಾಡು ಇದ್ದಂಗೆ, ಎಲ್ಲ ಥರದ ಜನ. ಅವು ಪಾರ್ಕ್ ಇದ್ದಂಗೆ ರೀ, ಬೇಕಾದ್ವ ಬೆಳೆಸಿರ್ತಾರೆ ಅಲ್ಲಿ ಪಾರ್ಕ್ನಾಗ. ಹಂಗೆ ಎರಡೂ ಕಡೆ ಮಾತಾಡಿಸ್ಬೇಕು. ಎರಡೂ ಕಡೆ ಮಾತಾಡುವಂಥ ಶಕ್ತಿಯನ್ನು ಆ ಭಗವಂತ ನಮಗೆ ಕೊಡ್ತಾನೆ. ಅನುಭವ ಬೇಕು. ರೋಣದಿಂದ ಆರಂಭ ಆದಂಥ ಕಾರ್ಯಕ್ರಮ ಮತ್ತು ರೋಣಕ್ಕೆ 11 ವರ್ಷದ ಮ್ಯಾಗ ಬಂತು ಅಂದರೆ ಇದರಿಂದ ನಿಮ್ಮ ಶಕ್ತಿ ಐತೆ ಸ್ನೇಹಿತರೆ.